ಈ ಸೌತೆಕಾಯಿ ಮಸಾಲೆ ಈ ರೀತಿ ಮಾಡ್ಕೊಳ್ಳಿ. ಅಪ್ಪ ಏನು ರುಚಿ! ಏನು ಸಿಂಪಲ್ಲಾಗಿ ಮಾಡೋದಷ್ಟೇ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉಪ್ಪು, ನಿಂಬೆಹಣ್ಣು, ಒಂದು ಸೌತೆಕಾಯಿ ಈ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಮಿಕ್ಸಿಲಿ ಹಾಕಿ ಒಂದು ಸ್ವಲ್ಪ ತರ್ತರಿಯಾಗಿ ಇರುತ್ತೆ, ಹಾಗೇನೇ ಇರಲಿ. ಈ ಥರ ಇರಬೇಕು. ಒಂದು ಸ್ವಲ್ಪ ಹಿಂಗೆ ನೀರು ಹಾಕ್ಬಿಟ್ಟು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ಬಂದು ಒಂಚೂರು ಅರಿಶಿನ ಹಾಕಿ ಒಂದು ಸಾಸಿವೆ ಚೆನ್ನಾಗಿ ಬೀಳಬೇಕು, ಒಗ್ಗರಣೆ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಬಿಡಿ. ಇವಾಗ ಸೌತೆಕಾಯಿ ಎಳೆದಿದ್ದರೆ ಹಂಗೆ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಲ್ತಿದೆ, ಬಾಡೋಗಿದೆ ಅಂದರೆ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟಿಷ್ಟು ದೊಡ್ಡದಾಗಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಈ ಮಸಾಲೆ ಖಾರ ರುಬ್ಬಿದ್ದೀವಲ್ವ, ಇದು ಹಿಂಗೆ ಹಾಕ್ತಿದ್ರೇ ಘಮಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ರುಚಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ಹೋಗಿ. ಏನು ಜಾಸ್ತಿ ಖಾರ ಅಂದ್ಕೋಬೇಡಿ, ಅದು ಕೊತ್ತಂಬರಿ ಎಲ್ಲ ಇರೋದಷ್ಟೇ. ನಿಂಬೆಹಣ್ಣು ಹುಳಿ ಹುಳಿಯಾಗಿ ಖಾರವಾಗಿ ಒಂದೊಂದು ಪೀಸೆ ಎತ್ತು ಬಾಯಿಗಿಡಿ, ಬಾಯೆಲ್ಲ ಸ್ಪ್ರೆಡ್ಡಾಗಿ ಎಷ್ಟು ಮಜಾ ಬರುತ್ತೋ. ನಮ್ಮ ಮೈಂಡೆಲ್ಲ ಥ್ಯಾಂಕ್ ಯು ಹೇಳುತ್ತೆ. ತುಂಬ ಚೆನ್ನಾಗಿರುತ್ತೆ.